ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕಿಗೆ ಬಂದಿದ್ವಿ. ಸೊ ಇನ್ನು ಆಫ್ಟರ್ನೂನ್ ಆಗಿದೆ, 1 ಗಂಟೆ ಆಗಿದೆ. ಇನ್ನು ನಾವು ಟಿಕೆಟ್ ಮಾಡಿಸಿ ಸಫಾರಿಗೆ ಹೋಗಬೇಕು. ಸೊ ಹೋಗೋಕ್ಕಿಂತ ಮುಂಚೆ ಎನರ್ಜಿ ಬರಲಿಕ್ಕೆ ಒಂದು ಸ್ನಿಕ್ಕರ್ಸ್ ತಿಂತಾ ಇದ್ದೀವಿ. ಸೊ ನಮ್ಮ ಚಾನಲಿಗೆ ವಾಚ್ ಮಾಡ್ತಾ ಇರಿ. ಟಿಕೆಟ್ ಮಾಡ್ತಾ ಇದ್ದಾರೆ. ಆಯಿತು, ಟಿಕೆಟು ಬಂತು. ಎಸ್ ಗಾಯ್ಸ್, ನಾವೀಗ ಟಿಕೆಟ್ ತಗೊಂಡ್ವಿ. ಸೊ ಈಗ ಸಫಾರಿ ಕಡೆ ಹೊರಡುವ. ಸೊ ನಾವು ಸಫಾರಿ ಮತ್ತು ಝೂದು ಮಾತ್ರ ತಗೊಂಡಿರೋದು. ಸೊ ಹಂಗೆ 350 700 ಆಯಿತು. ನಾವು ಸಫಾರಿ ಕಡೆ ಹೊರಟ್ವಿ. ಸೊ ಇವತ್ತು ವೀಕೆಂಡ್ ಅಲ್ಲದ ಕಾರಣ ಜನ ಸ್ವಲ್ಪ ಕಮ್ಮಿ ಇದ್ದಾರೆ. ಲಾಸ್ಟ್ ಟೈಮ್ ಒಂದು ಸರ್ತಿ ಬಂದಿರುವಾಗ ತುಂಬ ಜನ ಇದ್ದರು, ಈ ಸರ್ತಿ ಅಷ್ಟು ಜನ ಇಲ್ಲ. ನಾವೀಗ ಬಸ್ಸಿಗೆ ಹೋಗ್ತಾ ಇದ್ದೀವಿ. ಫೈನಲಿ ಸೀಟ್ ಸಿಕ್ತು. ಅರೆ ಸೀಟ್ ನಮಗೆ ಲಾಸ್ಟ್ ಕಡೆಯಲ್ಲಿ ಸಿಕ್ತು. ಬಸ್ ಹೊರಟಿತ್ತು, ನೋಡೋಣ. ಇನ್ನೀಗ ಸ್ಟಾರ್ಟ್ ಆಗಿದ್ದಷ್ಟೇ ಸಫಾರಿ. ನಮ್ಮದು ಫಾರೆಸ್ಟ್ ಒಳಗಡೆ ಎಂಟ್ರಿ ಆದ್ವಿ ಇವಾಗಷ್ಟೇ. ಹೋಗ್ತಾ ಇದ್ದೀವಿ. ಫಸ್ಟ್ ಎಂಟ್ರಿ ಕೊಟ್ಟಿರೋದು ವೆಜಿಟೇಬಲ್ ತಿನ್ನುವಂಥ ಪ್ರಾಣಿಗಳು. ಇದಕ್ಕೆ ಸಸ್ಯಾಹಾರಿ ಸಫಾರಿಗೆ ಸ್ವಾಗತ ಅಂತ ಹಾಕಿದ್ದಾರೆ. ಹೌದು, ನೋಡಿ ಯಾವ ಥರ ಎಲ್ಲ ಸೇಫ್ಟಿಗೆ ಇದು ಮಾಡಿದ್ದಾರೆ. ಜಿಂಕೆಗಳೆಲ್ಲ ಕೂತಿದ್ದಾವೆ. ಸೊ ನೋಡಿ, పిరోడుకులు జంపు పంపించి 2 క్లిక్లు ఎత్తి అట్లా పంపించి సరే కట్టు అందు ಈಗ ಕಾಡಿಗೆ ಬರೋ ಖುಷಿ ಆಗ್ತದೆ. ನಿಂಗೆ ಅಲ್ಲ? ಹೌದೌದು. ಬಸ್ಸಲ್ಲಿ ಇದೊಂಥರ ಚೆಂದ ಇದೆ.
ನೋಡು ನಿದ್ದೆ ಮಾಡ್ತಾ ಇದೆ ಅದು ಕಣ್ಣು ಮುಚ್ಕೊಂಡ್ಬಿಟ್ಟು ಅಜ್ಜಿ ಮಾಡ್ತಾ ಇದೆ ಚಿನ್ನ ಮುಫಾಸ ಮುಫಾಸ ಮಲ್ಕೊಂಡ್ಬಿಟ್ಟಿದ್ದಾನೆ ವಿಷಯ ಎಂತ ಗೊತ್ತಾ ಗೈಸ್, ನಾವು ಇನ್ನು ಸಹ ಹೋಗೋಕ್ಕಿದೆ ಅಂತ ಅನ್ಕೊಂಡದು ಇಲ್ಲಿಗೆ ಎಂಡ್ ಆಗಿದೆ. ನಾವು ಅವಾಗ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ, ಇಲ್ಲಿಗೆ ಎಂಡ್ ಆಯ್ತು. ಇನ್ನು ಬೇಕಿದ್ರೆ ಬಟರ್ಫ್ಲೈ ಪಾರ್ಕ್ ಇದೆ ಅಂತೆ. ಸಾವಿಯ ಹೆಂಗ್ ಕಲಿಯುತ್ತದೆ ಈಗ ಬರ್ತಾನ ಅಂದು. ಹೇಗಿತ್ತು ಸಫಾರಿ ಎಕ್ಸ್ಪೀರಿಯನ್ಸ್? ನೋ ಕಮೆಂಟ್ಸ್. ಸತ್ಯ ಹೇಳ್ಬೇಕು, ನಂಗೆ ಇಷ್ಟನೇ ಇರಲಿಲ್ಲ. ನನಗೆ ಬಸ್ಸಲ್ಲಿ ನಿದ್ದೆ ಬರ್ತಿತ್ತು, ಗಾಡಿ ಬರಬೇಕಾದ್ರೆ ಚಂದ ಮಲಗ್ಬೋದಿತ್ತು. ನಾನು ಅನ್ಕೊಂಡು ಇನ್ನೂ ಸಹ ದೂರ ಕರ್ಕೊಂಡು ಹೋಗ್ತಾರೆ, ಬೇರೆ ಬೇರೆ ಪ್ರಾಣಿಗಳನ್ನು ತೋರಿಸ್ತಾರೆ. ಇಲ್ಲಿ ನೋಡಿದ್ರೆ ಇಲ್ಲಿ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿ ಕರ್ಕೊಂಡು ಬಂದು ನಿಲ್ಲಿಸಿದ್ದಾರೆ. ನಾನು ಹೋಗಿ ಕೇಳ್ತಿದ್ದೀನಿ ಡ್ರೈವರ್ ಜೊತೆ, ವಾಪಸ್ ರಿಟರ್ನ್ ನಮ್ಮನ್ನು ಈ ಬಸ್ಸಲ್ಲಿ ಕರ್ಕೊಂಡು ಹೋಗ್ತೀರಾ ಅಂತ. ಇಲ್ಲ ಮೇಡಮ್ ಇಲ್ಲಿಗೆ ಮುಗೀತು, ಬಂದದೇ ಗೊತ್ತಾಗ್ಲಿಲ್ಲ ಅಲ್ಲ, ಜಸ್ಟ್ ಅರ್ಧ ಗಂಟೆ ಇಲ್ಲಿಗೆ ಮುಗೀತು ಮೇಡಮ್, ಇನ್ನು ನೀವು ಟಿಕೆಟ್ ತಗೊಂಡಿದ್ದೀರಲ್ಲ ಅಲ್ಲಿ ಎಂಟ್ರಿ ಆಗಿ ಎಕ್ಸಿಟ್ ಆಗಿ ಅಂತ ಹೇಳ್ತಿದ್ದೆ. ಬೇಜಾರಾಯ್ತು ಗಾಯ್ಸ್ ನಮಗೆ. ಇದಕ್ಕಿಂತ ಬೋಟಿಂಗ್ ಎಲ್ಲ ಇತ್ತು, ಅದನ್ನೆಲ್ಲ ಮಾಡ್ಬೋದು. ಹೌದು, 100 ರೂಪೀಸ್ ಕೊಟ್ಟು ನಮಗೆ ಅಲ್ಲಿ ಒಳಗಡೆ ಹೋಗಿ ಅಲ್ಲಿ ಬೋಟಿಂಗ್ ಎಲ್ಲ ಇತ್ತು, ಚೆನ್ನಾಗಿತ್ತು. ಇಲ್ಲಿ ಚೆನ್ನಾಗೇ ಇರಲಿಲ್ಲ ಅಷ್ಟೊಂದು. 4 ಹುಲಿ 2 ಮಕ್ಕಳೆಲ್ಲ ನೋಡ್ಕೊಂಡು ಹೋಗ್ತಿದ್ದಾರೆ. ಬಾಯ್ 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 ಬಾಯ್. ಹಾಯ್ ಕ್ಯೂಟಿ, ಹ್ಯಾಂಡ್ಸಮ್. ಬಾಯ್ ಬಾಯ್. ಅಲ್ಲಿ ಬಟರ್ಫ್ಲೈ ಇದೆ, ಇನ್ನು ಬಟರ್ಫ್ಲೈ ಪಾರ್ಕ್ ಇದೆ, ಅಲ್ಲಿ ಒಂದ್ಸರ್ತಿ ವಿಸಿಟ್ ಮಾಡಿ ಹೋಗೋದು ಗಾಯ್ಸ್. ನನಗೆ ಏನು ಅಷ್ಟು ಇಷ್ಟ ಆಗಿಲ್ಲ, ನಿಂಗೆ ಇಷ್ಟ ಆಯ್ತಾ? ನಾವು ಅದೇ ದುಡ್ಡಲ್ಲಿ ಬೋಟಿಂಗ್ ಮಾಡ್ಬೋದಿತ್ತು. ಹಾಂ, ಪರ್ ಹೆಡ್ ಲಾಸ್ಟ್ ಟೈಮ್ 100 ರೂಪೀಸ್ ಏನೋ ಕೊಟ್ಟಿದ್ದು, ಅದು ಬೋಟಿಂಗ್ ಎಲ್ಲ ಮಾಡ್ಬೋದಿತ್ತು. ನಮಗೇನು ನಾವು ಕಾಡಲ್ಲಿರೋ, ನಮಗೇನು ಕಾಡು ನೋಡಿ. ಲಾಸ್ಟ್ ಟೈಮ್ ನಾವು ಅಲ್ಲಿ ಬಂದಿದ್ವಲ್ವಾ, ಒಳಗಡೆ ಏನು ಇದಿತ್ತು ಟೈಗರ್ ಅದು ಇದು, ಅದೇ ಇದ್ದಿದ್ದು. ಸೇಮ್ ಏನು ಜಾಸ್ತಿ ಇರಲಿಲ್ಲ. ಆನೆ ಒಂದು 4 ಟೈಗರ್, 4 ಚೀತಾ, ಮತ್ತೆ ಎಂತ ಒಂದು 4 ಅಷ್ಟೇ. ಮತ್ತೊಂದು 2 ಕರಡಿ ಇತ್ತು ಗೈಸ್, ಅಷ್ಟೇ. ಮತ್ತೆಂತ ಇರಲಿಲ್ಲ. ಹೇಳೋಕ್ಕೆ ಮಾತ್ರ ಸಫಾರಿ ಅಂತ. ಬಟ್ ಏನೋ ಒಂದು ಎಕ್ಸ್ಪೀರಿಯನ್ಸ್ ಅಲ್ವಾ. ನಮಗೆ ಬೇರೆ ಲಾಸ್ಟ್ ಸೀಟ್ ಸಿಕ್ಕಿತ್ತು, ತಕ ಕುಣಿತಾ ಇದ್ವಿ ನಾವಂತೂ. ನಾವು ಇದು ಮೊಬೈಲ್ ಹಿಡ್ಕೊಳ್ಳೋದ್ರಿಂದ ಜಾಸ್ತಿ ಹಾಡ್ತಾನೆ ಇದ್ವಿ, ಬಿಕಾಸ್ ಟೈರ್ ಅಡಿಯಲ್ಲೇ ಸೀಟ್ ಸಿಕ್ಕಿದ ಕಾರಣ ಹಂಪ್ ಎಲ್ಲ ಬರುವಾಗ ನಾವು ಸಹ ಜಂಪ್ ಆಗ್ತಾ ಇದ್ವಿ. ಹೌದು, ಈ ಥರ ಎಲ್ಲ.